ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್. ಕೂತ್ಕೊಳ್ಳಿ ಮಕ್ಕಳೇ. ಇವತ್ತು 9ನೇ ತರಗತಿಯಲ್ಲಿ ಪದ್ಯದಲ್ಲಿ ಬರ್ತಕ್ಕಂಥ ಪಾರಿವಾಳ ಅಂತಕ್ಕಂಥ ಪಾಠವನ್ನ ಆಯ್ಕೆ ಮಾಡಿಕೊಂಡು ಆ ಪಾರಿವಾಳ ಪಾಠದ ವಿಷಯವನ್ನ ಅರ್ಥೈಸಿಕೊಂಡು ಜೊತೆಗೆ ಚಿತ್ರ ಬರೆದು ಚಿತ್ರದ ಜೊತೆಗೆ ವಿಭಿನ್ನವಾದ ಪೇಪರ್ ಕ್ರಾಫ್ಟ್ ಅನ್ನ ಮಾಡಿ ಒಂದು ವಿಶೇಷವಾದ ಆಕರ್ಷಣೀಯವಾಗಿ ಆ ಪಾಠವನ್ನು ಅರ್ಥೈಸಿಕೊಳ್ಳುವಂತ ರೀತಿಯಲ್ಲಿ ಒಂದು ಕಲಾ ಸಮ್ಮಿಳಿತವನ್ನ ನಾವು ಇಲ್ಲಿ ಈ ಪಾಠದಲ್ಲಿ ಸೇರಿಸಿಕೊಂಡು ವಿಶೇಷವಾದ ಒಂದು ಪಾಠವನ್ನ ಅರ್ಥೈಸಿಕೊಳ್ಳೋಣ. ಹಾಗೆ ಅದರಲ್ಲಿ ಬರ್ತಕ್ಕಂಥ ವಿಚಾರ ಬಹಳ ಮುಖ್ಯ. ನಾವು ಯಾವುದನ್ನೇ ಕಲಿತರೂ ಕೂಡ ಈ ಕಲಾ ಸಮ್ಮಿಳಿತವನ್ನು ಪದ್ಯದಲ್ಲಿ ಅಥವಾ ಪಾಠಗಳನ್ನು ನಾವು ಏನಾದ್ರು ಸಮ್ಮಿಳಿತಗೊಳಿಸಿದ್ರು ಕೂಡ ಅದರಿಂದ ಪ್ರಯೋಜನ ಆಗುವಂತ ರೀತಿಯಲ್ಲಿ ನಾವು ಈ ಪಾಠವನ್ನು ಮಾಡ್ಕೊಂತ ಹೋಗೋಣ. ಹಾಗಾಗಿ ಎಲ್ಲಾ ಮಕ್ಕಳು ಅದರ ಬಗ್ಗೆ ಆಸಕ್ತಿ ಇಟ್ಟು ಈ ಪಾಠವನ್ನ ಕೇಳಿ ಅಂತ ಹೇಳ್ತಾ ಈ ಪಾಠವನ್ನ ಪ್ರಾರಂಭ ಮಾಡೋಣ ಮಕ್ಕಳೇ. ನಾವು ಈಗ ಕಲಾ ಸಮ್ಮಿಳಿತದಲ್ಲಿ 9ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತ 2ನೇ ಪದ್ಯ ಪಾರಿವಾಳ ಎಂಬ ಪದ್ಯದಲ್ಲಿ ಬರುವಂತಹ ಕಥೆಯನ್ನು ಪೇಪರ್ ಕ್ರಾಫ್ಟ್ ಮೂಲಕ ತಿಳಿದುಕೊಳ್ಳೋಣ. ಪಾರಿವಾಳ ಗೂಡು ಹಾಕಿದ ಒಂದು ಮರದ ಚಿತ್ರವನ್ನು ನಾವು ಇಲ್ಲಿ ಸ್ಕೆಚ್ ಮಾಡಿದೀವಿ. ಈ ಸ್ಕೆಚ್ ತಕ್ಕಂತೆ ನಾವು ವಿದ್ಯಾರ್ಥಿ ಪೇಪರ್ ಕ್ರಾಫ್ಟ್ ಅನ್ನು ಮಾಡ್ತಾ ಇದ್ದಾನೆ. ಹಾಗೆ ನೋಡ್ತಾ ಇದ್ವಿ. ಈಗ ನಾವು ಆ ಸ್ಕೆಚ್ ಹೇಗೆ ಹಾಕಿದೀವಲ್ಲ ಆ ತರ ಪೇಪರ್ ಅನ್ನ ಅದ್ರ ಮೇಲೆ ಇಟ್ಟು ಅದನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾವೀಗ ಮಾಡಿದೀವಿ ಇಲ್ಲಿ ಇದೇ ರೀತಿ ಮಾರ್ಕ್ ಹಾಕೊಂಡು ಇಷ್ಟು ಭಾಗವನ್ನ ನಾವು ಈಗ ಪೇಪರ್ ಕ್ರಾಫ್ಟ್ ಮಾಡ್ಕೊಂಡಿದೀವಿ. ಅದರಲ್ಲಿ ಈ ಭಾಗ ಅಂತೂ ಕಟ್ ಮಾಡಬೇಕು. ನಾವು ಸ್ಕೆಚ್ ಮಾಡಿ ರೆಡಿ ಇದೆ ಪೇಪರ್. ಇದನ್ನ ಅಂಟಿಸೋಣ ಮಕ್ಕಳು. ಹೀಗೆ ಪೇಪರ್ ನಾವು ಸ್ಕೆಚ್ ಹೇಗಿರುತ್ತೆ ಕಟ್ ಮಾಡಿ ಅದನ್ನ ಜೊತೆಗೆ ಅಂಟಿಸ್ತಾ ಹೋಗೋಣ. ಅದು ಕ್ರಮಬದ್ಧವಾಗಿ ಎಲ್ಲಿಗೆ ಕಟ್ ಮಾಡಿರುತ್ತೆ ಅದನ್ನ ನೋಡ್ಕೊಂಡು ಅಂಟಿಸ್ತಾ ಹೋಗಿ. ನಾವೀಗ ಪೇಪರ್ ಎಲ್ಲ ಕಟ್ ಮಾಡ್ತಾ ಹೋಗೋಣ. ತುದಿಯ ಭಾಗವನ್ನ ನಾವು ಹೀಗೆ ಕಟ್ ಮಾಡ್ಕೊಳ್ಳೋಣ. ಮರದ ಮೇಲೆ ಇರ್ತಕ್ಕಂಥ ಪಾರಿವಾಳ ಅದರ ಗೂಡು ಈ ಒಂದು ಪೇಪರ್ ಕ್ರಾಫ್ಟ್ ಅನ್ನ ಇಲ್ಲಿವರೆಗೆ ಈ ರೀತಿ ಮಾಡಿಕೊಂಡು ಮುಂದಿನ ಪೇಪರ್ ಕ್ರಾಫ್ಟ್ ಸಣ್ಣ ಮರಿಗಳು ಮಲೆಯಲ್ಲಿ ಇರೋ ರೀತಿಯಲ್ಲಿ ನಾವೇನು ವ್ಯವಸ್ಥೆ ಮಾಡ್ತೀವಲ್ಲ ಅದು ನೋಡೋಣ ಇವಾಗ. ಈಗ ಪಾರಿವಾಳಗಳ ಮರಿಗಳ ಚಿತ್ರವನ್ನ ನಾವಿಲ್ಲಿ ಸ್ಕೆಚ್ ಮಾಡೋಣ. ಮೊದಲಿಗೆ ಮಾಮೂಲಿ ನಾವು ಸೊನ್ನೆ ಬರ್ಕೊಂಡು ಅದೇ ಸ್ವಲ್ಪ ಚಿಕ್ಕ ಸೊನ್ನೆ ಇಟ್ಟುಕೊಂಡ್ರೆ ಮರಿಗಳ ಚಿತ್ರಗಳೆಲ್ಲ. ಹಾಗಾಗಿ 1 ಇದು 2 ಇಲ್ಲೊಂದು 3 ಇಲ್ಲೊಂದು 4 ಡೀಟೇಲ್ಸ್ ಮಾಡ್ಕೊಂಡ್ರೆ ಇವು ಕೂಗ್ತಾ ಇರ್ತಾರೆ. ಹಾಗೆ ಇದು ಕೂಡ ಮಲೆ ಬಿದ್ದಿರುತ್ತೆ. ಇದು ಕೂಡ ಕೂಗ್ತಾ ಇರ್ತದೆ. ಒಂದು ಪೇಪರ್ ಕ್ರಾಫ್ಟ್ ಮಾಡಿ ನೋಡೋಣ. ಮರಿಗಳ ಚಿತ್ರವನ್ನು ನಾವು ಒಂದೇ ಪೇಪರ್ ಕಟ್ ಮಾಡಿ ಅದನ್ನ ಅಂಟಿಸೋಣ. ಮರಿಗಳ ಚಿತ್ರವನ್ನು ಬರೆದುಕೊಂಡಿದ್ದೇವೆ. ಇದನ್ನು ಕಟ್ ಮಾಡಿ ಅಂಟಿಸೋಣ.
ಬಲೆಯನ್ನು ಪೇಪರ್ ಕ್ರಾಪ್ ಮಾಡಿ ಹಚ್ಚುತ್ತಿದ್ದೇವೆ. ಇವಾಗ ಗುಡ್ಡದ ಹಿಂಭಾಗ ಇರುತ್ತಲ್ಲ, ಗುಡ್ಡದ ಚಿತ್ರವನ್ನು ಕಟ್ ಮಾಡಿದ್ದೀನಿ, ಅಂಟಿಸ. ಇವತ್ತು ನಾವು ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತಹ ಪಾರಿವಾಳ ಪದ್ಯದಲ್ಲಿ ಬರುವಂತಹ ಪಾರಿವಾಳ ಚಿತ್ರವನ್ನು ಬಿಡಿಸಿ ಪೇಪರ್ ಕ್ರಾಫ್ಟ್ ಮೂಲಕ ಈ ಪದ್ಯವನ್ನು ತಿಳಿದುಕೊಳ್ಳೋಣ. ನಾನು ಮರದ ಚಿತ್ರವನ್ನು ಬರೆದು ಪೇಪರ್ ಮುಖಾಂತರ ಗ್ರಾಫ್ ಮಾಡಿದ್ದೀನಿ. ನನ್ನ ಪ್ರಶ್ನೆ, ಜೋಡಿ ಪಾರಿವಾಳಗಳು ಹೇಗೆ ಸಂಸಾರ ಮಾಡುತ್ತಿದ್ದವು? ಅದರ ಉತ್ತರ ಜೋಡಿ ಪಾರಿವಾಳಗಳು ಹಗಲು ಇರುಳು ಜೊತೆಗೂಡಿ ಸಂಸಾರ ಮಾಡುತ್ತಿದ್ದವು. ಸ್ನೇಹಿತರೆ, ನಾನು ಮತ್ತೆ ನಮ್ಮ ಗುರುಗಳು ಸೇರಿ ಚಿತ್ರ ಬಿಡಿಸಿ ಪಾರಿವಾಳಗಳ ಗುಬ್ಬಚ್ಚಿ ಗೂಡನ್ನು ರೆಡಿ ಮಾಡಿ ಪೇಪರ್ ಕ್ರಾಫ್ಟ್ ಇಂದ ತಯಾರಿಸಿದ್ದೇವೆ. ಸ್ನೇಹಿತರೆ, ಪಾರಿವಾಳಗಳ ಮರಿಯನ್ನು ಬೇಡನ ಬಲೆಯಲ್ಲಿ ಬಿಡಿಸಿ ಪೇಪರ್ ಕ್ರಾಫ್ಟ್ ಇಂದ ಕಟ್ ಮಾಡಿ ಅಂಟಿಸಿದ್ದೇವೆ. ಮೂಲಕ ಗುಡ್ಡದ ಚಿತ್ರವನ್ನು ಪೇಪರ್ನಲ್ಲಿ ಬಿಡಿಸಿ ಕಟ್ ಮಾಡಿ ಅಂಟಿಸಿದ್ದೇವೆ. ಪ್ರಶ್ನೆ, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಪಾರಿವಾಳಗಳು ಮೊಟ್ಟೆ ಇಟ್ಟು ಮೊಟ್ಟೆ ಹೊಡೆದು ಅವುಗಳ ಮರಿಗಳ ಸದ್ದು ಕೇಳಿ ಆನಂದವಾಗಿದ್ದವು. ಸ್ನೇಹಿತರೆ, ಈ ಪಾರಿವಾಳ ಪದ್ಯದ ನನ್ನ ಪ್ರಶ್ನೆ, ಕಾಡಿಗೆ ಬಂದ ಬೇಡನು ಪಾರಿವಾಳಗಳನ್ನು ಹಿಡಿಯಲು ಬಲೆ ಬೀಸಿದನು. ಬೇಡನ ಬಲೆಗೆ ಮರಿಗಳು ಸಿಲುಕಿ ಚಿತ್ಕರಿಸತೊಡಗಿದವು. ಈ ಪಾರಿವಾಳ ಪದ್ಯದ ನನ್ನ ಪ್ರಶ್ನೆ, ಮುದ್ದು ಪಾರಿವಾಳಗಳು ಎಲ್ಲಿ ವಾಸವಾಗಿದ್ದವು? ದಟ್ಟ ಕಾಡಿನ ಎಮ್ಮರದ ಪೊದರಿನಲ್ಲಿ ಮುದ್ದು ಪಾರಿವಾಳಗಳು ವಾಸವಾಗಿದ್ದವು. ಈ ಪಾರಿವಾಳ ಪದ್ಯದ ನನ್ನ ಪ್ರಶ್ನೆ ಏನೆಂದರೆ, ಪಾರಿವಾಳಗಳ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಹೇಳಿರಿ. ದಟ್ಟವಾದ ಕಾಡಿನಲ್ಲೊಂದು ಹೆಮ್ಮರ ಬೆಳೆದಿತ್ತು. ಆ ಹೆಮ್ಮರದ ಪೊದರಿನಲ್ಲಿ ಪಾರಿವಾಳಗಳು ವಾಸಿಸುತ್ತಿದ್ದವು. ಪಾರಿವಾಳಗಳ ಆನಂದಕ್ಕೆ ಒಂದು ದಿನ ಕಾರಣವಾಗಿತ್ತು. ಆ ಕಾರಣವೇನೆಂದರೆ, ಪಾರಿವಾಳಗಳು ಮೊಟ್ಟೆ ಹೊಡೆದು ಹೊರ ಬಂದಿದ್ದವು. ಅವುಗಳ ಸದ್ದು ಕೇಳಿ ಪಾರಿವಾಳಗಳಿಗೆ ಆನಂದವಾಗಿತ್ತು. ಹೀಗೆ ಒಂದು ದಿನ ಬೇಡನೊಬ್ಬನು ಬಂದನು. ಆ ಬೇಡನು ಬಲೆಯನ್ನು ಬೀಸಿದನು. ಬಲೆಯಲ್ಲಿ ಮರಿಗಳು ಸಿಲುಕಿಕೊಂಡವು. ಮರಿಗಳು ಸಿಲುಕಿದ್ದನ್ನು ನೋಡಿ ತಾಯಿ ಪಾರಿವಾಳವು ಬಲೆಯಲ್ಲಿ ಸಿಲುಕಿಕೊಂಡಿತು. ತಾಯಿ ಪಾರಿವಾಳವನ್ನು ಬಿಟ್ಟಿರಲಾರದೆ ತಂದೆ ಪಾರಿವಾಳವು ಬಲೆಯಲ್ಲಿ ಸಿಲುಕಿಕೊಂಡಿತು. ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ಪಾರಿವಾಳಗಳು ಅತಿಯಾದ ವ್ಯಾಮೋಹದಿಂದ ಎಲ್ಲಾ ಪಾರಿವಾಳಗಳು ಸಿಲುಕಿಕೊಂಡವು. ಹಾಗೆಯೇ ಹಸಿದ ಬೇಡನ ಹೊಟ್ಟೆಗೆ ಆಹಾರವಾದವು. ಇದರ ಸಾರಾಂಶವೇನೆಂದರೆ, ನಾವು ಕಲಿಯುವುದೇನೆಂದರೆ, ಅತಿಯಾದ ವ್ಯಾಮೋಹ ಒಳ್ಳೆಯದಲ್ಲ ಹಾಗೂ ಅತಿಯಾದ ವ್ಯಾಮೋಹ ಸರ್ವನಾಶಕ್ಕೆ ಸಿದ್ಧಿಯಾಗುವುದು. ಧನ್ಯವಾದಗಳು.